ಅವನು ಶಿವಾನಂದಪಲ್ಲಿ ಕುಂಡಿಸಿದ ಗಿರಾಕಿಗಳ್ರವು. ಈ ಗಿರಾಕಿಗಳು ಯಾರು ಕೊಡ್ಸಾರ? ಶಿವಾನಂದ್ ಉರ್ಫ್ ಹಚಡದ ಪಾಟೀಲ್. ಅವನು ಶಿವಾನಂದಪಲ್ಲಿ ಕುಂಡಿಸಿದ ಗಿರಾಕಿಗಳ್ರವು. ಈ ಗಿರಾಕಿಗಳು ಯಾರು ಕೊಡ್ಸಾರ? ಶಿವಾನಂದ್ ಉರ್ಫ್ ಹಚಡದ ಪಾಟೀಲ್. ಅವನು ಶಿವಾನಂದಪಲ್ಲಿ ಕುಂಡಿಸಿದ ಗಿರಾಕಿಗಳ್ರವು. ಈ ಗಿರಾಕಿಗಳು ಯಾರು ಕೊಡ್ಸಾರ? ಶಿವಾನಂದ್ ಉರ್ಫ್ ಹಚಡದ ಪಾಟೀಲ್. ಅವ ಕುಂಡಿಸಿದ್ದವು ಎಲ್ಲ ತಂದು. ಈ ಶಿವಾನಂದ ಪಲ್ಲಿ ಆರೋಗ್ಯ ಮಂತ್ರಿ ಇದ್ದಲ್ಲ, ಯಾಕೆ ಅವಾಗ ಮೆಡಿಕಲ್ ಕಾಲೇಜ್ ಯತ್ನಾಳ್ ಅವರಿಗೆ ನಾವು ಕೇಳ್ತೇವೆ, ಪೇಮೆಂಟ್ ಯಾವಾಗ ಕೊಟ್ಟರು, ಯಾವ ರೀತಿ ಕೊಟ್ರು, ನಗದು ಕೊಟ್ಟರು ಅಥವಾ ಏನು ಚೆಕ್ ಮೂಲಕ ಕೊಟ್ಟರು, ನಮ್ಮ ಖಾತೆಯಲ್ಲಿ ಜಮಾ ಮಾಡ್ಯಾರೋ ಅಥವಾ ಫೋನ್ ಪೇ ಮಾಡ್ಯಾರೋ ಇದ್ರ ಬಗ್ಗೆ ಸ್ಪಷ್ಟ ನೀವು ಸಾಬೀತುಪಡಿಸ್ಬೇಕು. ಒಂದ್ ವೇಳೆ ಸಾಬೀತುಪಡಿಸಲಿಲ್ಲ ಅಂತಂದ್ರೆ ನಿಮ್ಮ ಮೇಲೆ ಎಲ್ಲ ಹೋರಾಟಗಾರರು ಮನೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಮಾನನಷ್ಟ ಮೊಕದ್ದಮೆಯನ್ನ ಅಂತವ್ರು ಇವತ್ತು ನಮ್ಮನ್ನು ಕೇವಲವಾಗಿ ಕಾಣ್ತಾರೆ. ಆದ್ರೆ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದಾರೆ ಅಂತೇಳಿ ಈ ಮೂಲಕ ನಮಗೆ ಬಹಳ ಕೋಟಿಗಟ್ಟಲೆ ಸುಮಾರು 200 ಕೋಟಿ ರೂಪಾಯಿ ಕೊಟ್ಟಂಗ ಹೆಸರನ್ನ ಎಲ್ಲ ಬಹಿರಂಗ ಪಡಿಸ್ರಿ. ಯಾರ್ಯಾರಿಗೆ ಎಷ್ಟೆಷ್ಟು ಅಕೌಂಟ್ಗೆ ಎಷ್ಟೆಷ್ಟು ಅಮೌಂಟ್ ಹೋಗಿದೆ ಬಹಿರಂಗ ಪಡಿಸಿ. ಇಲ್ಲಾಂದ್ರೆ ನಿಮ್ಮ ಹೇಳಿಕೆಗೆ ನೀವು ಬದ್ಧ ಆಗಿಲ್ಲ ಅಂತ ನಾವು ಹೇಳ್ಬೇಕಾಗತ್ತೆ. ಸುಮ್ನೆ ಏನೋ ಬಾಯಿ ಇದೆ ಅಂತ ಹೇಳಿ ಬಾಯಿ ಬಂದಂಗೆ ಹೇಳೋದಿಲ್ಲ. ಯತ್ನಾಳ್ ಅವರೇ, ಈ ಒಂದು ಹೇಳಿಕೆ ಇಡೀ ನಮ್ಮ ಹೋರಾಟಕ್ಕೆ ನೋವನ್ನು ತಂದಿದೆ. 82 ದಿನ ಆಯ್ತು ಇವತ್ತಿಗೆ. ನಿಮಗೆ ಏನಾದ್ರೂ ಸ್ವಲ್ಪ ಕಿಂಚಿತ್ ಅವ್ರು ನಿಮಗೆ ಏನಾದ್ರೂ ವೈದ್ಯಕೀಯ ಹೋರಾಟ ಸಮಿತಿಯ ಸಂಘಟನೆ ವಿರೋಧವಾಗಿ ಇವತ್ತೇನದ ಒಬ್ಬ ಅಜ್ಞಾನಿ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಏನಪ್ಪಾ ಅಂತಂದ್ರೆ ನಮ್ಗೇನದ ದೋಷ ಮಾಡಿದಾನೆ. ಅವನೊಬ್ಬ ಏನದ ನಾಲಾಯಕ ಶಾಸಕವ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ. ನಮಸ್ಕಾರ ವೀಕ್ಷಕರೇ, ಸಾಯಂಕಾಲ ಎಕ್ಸ್ಪ್ರೆಸ್ಗೆ ಸ್ವಾಗತ. ನಾನು ಯೂಸುಫ್ ನೆವಾರ್. ವೀಕ್ಷಕರೇ, ಇವತ್ತು ಬೆಳಿಗ್ಗೆ ಏನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಏನು ಒಂದು ಸಿದ್ದೇಶ್ವರ ಬ್ಯಾಂಕಿನ ಹತ್ರ ಏನು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನು ಶಿವಾನಂದ ಪಾಟೀಲ್ರು ಈ PPP ಹೋರಾಟಗಾರರನ್ನ ಶಿವಾನಂದ ಪಾಟೀಲ್ರು ನೇಮಕ ಮಾಡಿದ್ದಾರೆ, ಶಿವಾನಂದ ಪಾಟೀಲ್ರು ಕೂಡಿಸಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ವಿಜಯಪುರದ ಏನು PPP ಹೋರಾಟಗಾರರು ನಮ್ಮ ಜೊತೆಲಿ ಇದ್ದಾರೆ. ಬನ್ನಿ ಅವರಿಗೆ ಈ ವಿಷಯ ಕುರಿತಾಗೂ ಬಹಳ ಸ್ಪಷ್ಟವಾದಂತ ಮಾಹಿತಿಯನ್ನ ಪಡೆಯೋಣ ಮತ್ತು ಈ ವಿಚಾರ ಕುರಿತಾಗಿ ಅವರು ಏನ್ ಹೇಳ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನಮ್ಮ ಜೊತೆ ಅರವಿಂದ್ ಕುಲಕರ್ಣಿ ಅವರು ಇದ್ದಾರೆ. ಅರವಿಂದ್ ಕುಲಕರ್ಣಿ ಅವರೇ, ಏನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಶಿವಾನಂದ ಪಾಟೀಲ್ರು ನಿಮ್ಮನ್ನ ಕೂರಿಸಿದ್ದಾರೆ ಅಂತಕ್ಕಂಥ ವಿಚಾರವಾಗಿ ಹೇಳಿದ್ದಾರೆ. ಇಂಥ ಆರೋಪಗಳಿಗೆ ತಾವು ಏನ್ ಹೇಳಕ್ ಬಯಸ್ತೀರಿ? ಈ ಅರ್ಧ ಗಂಟೆ ಮುಂಚೆನೆ ನಮಗೆ ಮಾಹಿತಿ ಸಿಕ್ತು ಮೊಬೈಲಲ್ಲಿ. ಯತ್ನಾಳ್ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಆ ಪತ್ರಿಕಾಗೋಷ್ಠಿಯಲ್ಲಿ ಹೆಂಗೆ ಯಾವ ರೀತಿ ಮಾತಾಡ್ಯಾರ ಅಂತಂದ್ರೆ, ಶಿವಾನಂದ ಪಾಟೀಲ್ರು ಏನು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸಲುವಾಗಿ ಹೋರಾಟ ಮಾಡಕತ್ತಾರಲ್ಲ, ಈ ಎಲ್ಲರಿಗೆ ಅವರೇ ಕೂಡ್ಸ್ಯಾರ. ಅವ್ರ ಗಿರಾಕಿಗಳು ಮತ್ತು ನಾವೆಲ್ಲ ಪೇಮೆಂಟ್ ಗಿರಾಕಿ ಅಂತ ಎದ್ದು ಹೋಗ ಅವ್ರು ಪೇಮೆಂಟ್ ಮಾಡ್ತಾರ. ನಾವು ಅದಕ್ಕೆ ನಾವು ನಗರ ಶಾಸಕರು ಯತ್ನಾಳ್ ಅವರಿಗೆ ನಾವು ಕೇಳ್ತೇವೆ, ಪೇಮೆಂಟ್ ಯಾವಾಗ ಕೊಟ್ಟರು, ಯಾವ ರೀತಿ ಕೊಟ್ರು, ನಗದು ಕೊಟ್ಟರು ಅಥವಾ ಏನು ಚೆಕ್ ಮೂಲಕ ಕೊಟ್ಟರು, ನಮ್ಮ ಖಾತೆಯಲ್ಲಿ ಜಮಾ ಮಾಡ್ಯಾರೋ ಅಥವಾ ಫೋನ್ ಪೇ ಮಾಡ್ಯಾರೋ ಇದ್ರ ಬಗ್ಗೆ ಸ್ಪಷ್ಟ ನೀವು ಸಾಬೀತುಪಡಿಸ್ಬೇಕು. ಒಂದ್ ವೇಳೆ ಸಾಬೀತುಪಡಿಸಲಿಲ್ಲ ಅಂತಂದ್ರೆ ನಿಮ್ಮ ಮೇಲೆ ಎಲ್ಲ ಹೋರಾಟಗಾರರು ಮನೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಮಾನನಷ್ಟ ಮೊಕದ್ದಮೆಯನ್ನ ಹೂಡ್ತೇವೆ. ಇದು ಒಂದೇದ್ದು. ಮತ್ತೆ ನೀವು ಸಾಬೀತು ಮಾಡಲಿಲ್ಲ, ಅದಕ್ಕಿಂತ ಮುಂಚೆ ನೀವು ಕ್ಷಮೆ ಕೇಳ್ಬೇಕು. ನೀವು ಇಲ್ಲ ನನ್ನ ತಪ್ಪಾಗ್ಯದ, ಏನೋ ದುಡಿ ಕಿಸಿಂದ ನಾ ಮಾತಾಡಿನ ತಿಕ್ಕೊಂಡು ಕ್ಷಮೆ ಕೇಳಿದ್ರೆ ಮಾತ್ರ ನಿಮ್ಮನ್ನು ಸುಮ್ಮನೆ ಬಿಡ್ತೇವೆ. ಇಲ್ಲಪ್ಪ ಅಂದ್ರೆ ಏನು ಇಲ್ಲಿವರೆಗಿನ ಹುಚ್ಚಾಟ ಮಾಡ್ಕೋತ ಬಂದಿರಿ, ಬಹುತೇಕ ನನಗನ್ಸಕತ್ತದ ತಲೆ ಕೆಟ್ಟದ ಅನ್ಸಕತ್ತದ ನನಗೆ. ಅದಕ್ಕೆ ಈ ನಗರದ ಜನರಿಗೆ ನಾನು ವಿನಂತಿ ಮಾಡ್ಕೋತೀನಿ. ಯಾಕಂದ್ರೆ BJP ಹೊರಗೆ ಹಾಕ್ಬಿಟ್ರ ಅದಕ್ಕೆ ಹಿಂಗೆ ಹುಚ್ಚುಚ್ಚಾರ ತಲೆ ಕೆಟ್ಟ ಟೈಪ್ ಮಾತಾಡಿ ಇನ್ನು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ ಹೊರಗೆ ಹಾಕ್ಯಾರ. ಇನ್ನೊಂದು ಬುದ್ಧಿ ಬರೋದು ಇದಕ್ಕೆ. ಅದಕ್ಕಿನ್ನ ಜನರಿಗೆ ಕಲ್ಲು ಇಕ್ಕಿಂತ ಮುಂಚೆ ಎಲ್ಲೆಲ್ರಿ ಇವತ್ತು ಮಾನಸಿಕ ತಜ್ಞರು ಸಾಕಷ್ಟು ಮತ್ತು ನುರ್ತಂತದಾರ ಅಂತಲೇ ಸ್ವಲ್ಪ ಅಡ್ಮಿಟ್ ಮಾಡಿದಾರ. ಶೀಘ್ರ ಗುಣ ಆಗಲಿ, ಇಲ್ಲಿಕಂದ್ರೆ ಸುಮ್ಮನೆ ಅದ್ರ ಜೀವನ ಹಾಳಾಕೈತಿ. ಅದನ್ನ ನಗರದ ಜನರು ಮಾಡಬೇಕು. ಈಗ ಸುಮ್ಮನೆ ಅನಾವಶ್ಯಕ ನಮಗೇನು ಸಂಬಂಧ? ಶಿವಾನಂದ ಪಾಟೀಲ್ ನಮ್ಮ ಸಂಬಂಧ ಏನು? ನಿಮ್ದು ಏನೇ ರಾಜಕೀಯ ತಿಂಡಿತ್ತ ನೀವು ಹೊರಗೆ ಕಿತ್ತಾಡಿ ಸುಡುಗಾಡಿ ಸೇರ್ರಿ. ನಮ್ಮೇಲೆ ಯಾಕಪ್ಪ? ನಾವು ಮೂರನೇದವರು ನಿರಪರಾಧಿಗಳನ್ನ ಕುತ್ಕೊಂಡಿದ್ದೀವಿ ಇಲ್ಲಿ. ನಾವೆಲ್ಲ ಪ್ರಾಮಾಣಿಕ ಹೋರಾಟಗಾರರು. ಇದು ನಗರ ಶಾಸಕರಿಗೂ ಗೊತ್ತದ. ಯತ್ನಾಳ್ ಅವರಿಗೆ 30 ವರ್ಷ ಆಯ್ತು. ನಾನು ಅರವಿಂದ್ ಕುಲಕರ್ಣಿ ಅಂತೇಳಿ ರೈತ ಸಂಘಕ್ಕೆ ರೈತರ ಸಲುವಾಗಿ ಹೋರಾಟ ಮಾಡಿ ನಮ್ಮ ಜೀವನಾನೇ ತ್ಯಾಗ ಮಾಡಿದೆವು. ಸಾಲ ಮಾಡ್ಕೊಂಡು ಹೋರಾಟ ಸಲುವಾಗಿ. ಮತ್ತೆ ಇಲ್ಲ ಇದ್ದವರೆಲ್ಲ ಪ್ರಾಮಾಣಿಕ ಹೋರಾಟ. ಒಂದೊಂದು ಸಂಘಟನೆ ಇವತ್ತು ರಕ್ಷಣಾ ವೇದಿಕೆ ಇರ್ಬೋದು, ಬೇರೆ ಬೇರೆ ಸಂಘಟನೆಯಲ್ಲಿ ಅವರು ಹೋರಾಟ ಮಾಡದಂತವ್ರು ಇವತ್ತು ನಗರ ಜಿಲ್ಲೆಯ ಜನರಿಗೆ ಇವತ್ತು ಅನ್ಯಾಯ ಮಾಡತ್ತ ಸರ್ಕಾರ. ನಾಳೆ ರೈತರ ಮಕ್ಕಳು, ಇವತ್ತು ಕೂಲಿ ಕಾರ್ಮಿಕರ ಮಕ್ಕಳು ವಿದ್ಯಾವಂತರಾಗಿ ಮೆಡಿಕಲ್ ಯಾಕೆ ಅಧ್ಯಯನ ಮಾಡಬಾರ್ದು? ಇದು ಖಾಸಗಿ ಒಳಗೆ ಸೇರ್ಪಡೆ ಆಯ್ತಂದ್ರ ಅನ್ಯಾಯ ಆಗ್ತದ. ನಾಳೆ ಮತ್ತೆ ಕೋಟಿ ರೊಕ್ಕ ಕೊಟ್ಟಿಸಿಂದ ಕಲಿಸಕ್ ಆಗಂಗಿಲ್ಲ. ಇದು ಅನ್ಯಾಯ ಆಗ್ತದ, ಬೇಡ. ಇದು ಸಂಪೂರ್ಣ ಸರ್ಕಾರಿ ನಡೆಸ್ಬೇಕಂತೇಳಿ ನಾವು ಸರ್ಕಾರ ಉದ್ನೋದಳಿ ಕೂತ್ಕೊಂಡು
ಆದ್ರೆ ಇವ್ರು ಈ ರೀತಿಯಾಗಿ ಬೇಕಾಬಿಟ್ಟಿ ನಾಲಿಗೆ ಹರಿ ಬಿಡುದು ಮತ್ತೆ ಏನ್ ಸಂಬಂಧ ಇಲ್ಲ ಸೂತಿರಿಲ್ಲ ಈ ತರ ಮಾತಾಡ್ಕೊತ ಹೋಗೋದು ಯಾಕೆ ಎದ್ರ ಸಲುವಾಗಿದು? ಅವರು ಪೇಮೆಂಟ್ ಗಿರಾಕಿ ಅನ್ನೋ ಒಂದು ಆಂಗಲ್ ಅಲ್ಲಿ ಮಾತಾಡಿದ್ದಾರೆ. ಅಂದ್ರೆ ಇದು ಹೋರಾಟದ ಒಂದು ಸರ್ಕಾರಿ, ಅವರು ಕೂಡ ಈ ಹಿಂದೆ ಮೊದಲು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಅಂತಕ್ಕಂಥ ಪ್ರಸ್ತಾವನೆ ಅವರು ಕೂಡ ಹಿಂದೆ ಸಲ್ಲಿಸಿರ್ತಕ್ಕಂಥದ್ದು. ಈಗ ಯಾಕೆ ಅವರು ಅದು ನಿಮ್ ಜೊತೆ ಇಲ್ಲ ಅನ್ನೋ ಪ್ರಶ್ನೆ ಕಾಡಲ್ವಾ? ಅಂದ್ರೆ ಅವ್ರಿಗೇನೋ ಪೇಮೆಂಟ್ ಆಗ್ಯದ, ಅವ್ರ ಗಿರಾಕಿ ಹಿಂದೆ ಯಾರಿದಾರೆ ಅವ್ರು ಪೇಮೆಂಟ್ ತಗೊಂಡ್ರ ಕಾಣುತ್ತೆ ಬಹುತೇಕ. ಮತ್ತೆ ಅದಕ್ಕೆ ಅವರು ಆ ವಿಚಾರ ಅವ್ರಿಗೆ ಬರ್ತದಪ್ಪ ಅಂದ್ರೆ ಅವರು ತಮ್ಮ ಪೇಮೆಂಟ್ ಗಿರಾಕಿನೇ. ಯಾಕಂತಂದ್ರ ಇವ್ರು ಎಂದ ಶಾಸಕರಾಗ್ಯಾರ, ಮಂತ್ರಿ ಸಹಿತ ಆಗಿದ್ರು ಇವರು. ಬಟ್ ಬೈಕೋತ ಹೇಳೋದು ಪುಣ್ಯಾತ್ಮ, ನೀನು ಜನ ಓಟ್ ಹಾಕಿದ್ದು ಬೈಕೋತ ಹೇಳಕ್ಕಲ್ಲ. ಇವತ್ತು ಭೀಕರ ಬರಗಾಲ ಅದು ವಿಜಯಪುರ ಜಿಲ್ಲೆಯಲ್ಲಿ. ಮೇಲೆ ಮುಂಗಾರು ಬೆಳೆ ಹಾಳಾಗೋಯ್ತು. ಮೆಕ್ಕೆಜೋಳ ಖರೀದಿ ಸಂದರ್ಭದಲ್ಲಿ ಕೂಡ ರೈತರಿಗೆ ತೊಂದರೆ ಕೊಡತ್ತ ಸರ್ಕಾರ. ಅಂತದ್ರ ಬಗ್ಗೆ ಶಂಕ ಹೊಡಿಯಪ್ಪ ಸರ್ಕಾರ ಮುಂದೆ ಚಂದಾಗ. ಮತ್ತೆ ಎಲ್ಲ ಎಲ್ಲ ಉಳಿದೆಲ್ಲ ಸಮಸ್ಯೆ ಬಿಟ್ಟು ನಮ್ಮ ಕಡೆ ಯಾಕೆ ನೀ ಕ್ಯಾಸ್ಟ್ ದೃಷ್ಟಿ ಬೀರಾಕತ್ತಿದಿ? ಯಾಕೆ ನಾವು ನಿರಪರಾಧಿಗಳು ಸುಮ್ಮನೆ ಕುತ್ಕೊಂಡಿದೆವು. ಇವತ್ತ ನಾವೆಲ್ಲ 100 ಕಿಲೋಮೀಟರ್ದಿಂದ ಬರ್ಬೇಕಾದ್ರೆ ದಿನಾನು 200-250 ರೂಪಾಯಿ ಖರ್ಚು ಮಾಡ್ಕೊಂಡು ಸಾಲ ಮಾಡ್ಕೊಂಡು ಬರಾಗತ್ತು ಜನಕ್ಕೆ ನ್ಯಾಯ ಕೊಡಿಸ್ಬೇಕಂತೇಳಿ. ಅಷ್ಟು ಕನಿಷ್ಠ ಪ್ರಜ್ಞೆ ಇಲ್ಲ. ಏನ್ ಬೇರೆ ಕೆಲ್ಸ ಇಲ್ಲ? ಶಾಸಕನ ಬೇಳೆಕೆ ಶಾಸಕ ಆಗಿರೋ ಎದಕ್ಕಾಗಿರಿ ನೀವು? ಎಲ್ಲ ಬಿಡ್ರಿ. ಸುಮ್ಮನೆ ಮಾನ ಮರ್ಯಾದೆ ಕಳ್ಕೊಂತ ಕೆಲಸ ಮಾಡಬೇಡ್ರಿ. ಏನೋ ಒಂದು ಸ್ಥಾನದಾಗಿದ್ದವರು, ಕೇಂದ್ರದ ಒಂದು ಮಾಜಿ ಸಚಿವರಾದಂಥವ್ರು, ಇದೆಲ್ಲ ಒಂದು ಗೌರವ ಸ್ಥಾನದಲ್ಲಿ ಇದ್ದವರು ಗೌರವಯುತ ಮಾತನಾಡ್ಬೇಕು, ಮಾತಿನಲ್ಲಿ ಹಿಡಿತಿರ್ಬೇಕು. ನಿಮ್ಗ ಏನಾಗ್ಯದ, ಆ ನಾಲಿಗೆ ಪಾಲಿಗೆ ಎಲ್ಲ ನಿಮ್ಗೆ ಹರಿಬಿಟ್ರಿ, ನಾಲಿಗೆ ಹೊಲಸಾಗ್ಯದ. ಸ್ವಲ್ಪ ಬುಡ್ಚಿ ತಿಕ್ಕೊಂಡ್ಕಿಸಿಂದ ಸ್ವಚ್ಛ ಮಾಡ್ಕೊಳ್ಳುವಂತ ಕೆಲಸ ಮಾಡಕ್ ಹೋಗಿ ನೀವು ಬಾಯಿ. ಇದಿಷ್ಟು ಇಲ್ಲಿ ಅರವಿಂದ್ ಕುಲಕರ್ಣಿ ಅವರು ಬಹಳ ಒಂದು ಆಕ್ರೋಶ ಭರಿತವಾದಂತ ವಿಚಾರವನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಹೇಳಿರ್ತಕ್ಕಂಥದ್ದು. ಮತ್ತು ಇನ್ನೋರ್ವ ಹೋರಾಟಗಾರರಾಗಿರ್ತಕ್ಕಂಥ ಸುರೇಶ್ ಬಿಜಾಪುರ ಅವರು ಇದ್ದಾರೆ. ಸುರೇಶ್, ಈಗಾಗಲೇ ತಾವು ಸುಮಾರು 81 ದಿನ, ಇವತ್ತು 82 ದಿನಗಳ ಕಾಲ ಹೋರಾಟದ ದಿನ. ಇವತ್ತು 82 ದಿನಗಳ ಹೋರಾಟದಲ್ಲಿ ನಿರಂತರವಾಗಿ ನೀವು ಕೂಡ ಹೋರಾಟರ ಜೊತೆ ನಿರಂತರವಾಗಿ ನೀವು ಕೂಡ ಹೋರಾಟ ಮಾಡ್ತಾ ಇದ್ದೀರಿ. ಎಷ್ಟು ಪೇಮೆಂಟ್ ಆಗಿದೆ ಸರ್? ಪೇಮೆಂಟ್ ಆದ್ರೆ ನಗು ಬರ್ತಾ ಇದೆ. ಯಾಕಂದ್ರೆ ನಗಲೇಬೇಕು ಇವತ್ತು. ಯಾಕಂತ ಹೇಳಿದ್ರೆ ನಾವು ಸ್ವತಃ ಖರ್ಚು ಮಾಡಿ ಇವತ್ತು ಬಂದು ಕುತ್ಕೊಂಡಿದೀವಿ ಅಂದ್ರೂ ಕೂಡ ಪೇಮೆಂಟ್ ಅಂತೇಳಿ ನಮ್ಮನ್ನೂ ರಾಜಕೀಯಕರಣಗೊಳಿಸ್ತಾ ಇದ್ರಲ್ಲ, ಇದು ತಪ್ಪು. ಯಾಕಂದ್ರೆ ಮಾನ್ಯ ಗೌರವಾನ್ವಿತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಹಳ ಒಬ್ಬ ಅತ್ಯುತ್ತಮವಾದಂತ ಶಾಸಕರು ಅಂತೇಳಿ ಒಂದ್ ಕಡೆಗೆ ನಾವು ಬಯಸ್ತಾ ಇದೀವಿ, ಇನ್ನೊಂದು ಕಡೆ ಗೌರವಿಸ್ತೀವಿ. ಯಾಕಂತ ಹೇಳಿದ್ರೆ ಇವ್ರು ಮಾಡುವಂತ ಕೆಲಸಕ್ಕೆ ನಾವು ಬಹಳ ಹೆಮ್ಮೆಯಿಂದ ಹೇಳ್ತೀವಿ, ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅಂತೇಳಿ. ಒಂದ್ ಕಡೆಗೆ ಹೋರಾಟಕ್ಕೆ ಅವರು ಗೌರವಿಸುವಂತ ಕೆಲಸ ಇವತ್ತು ಮಾಡ್ಬೇಕು ಅಂತ ನಾವು ಹೇಳ್ತಾ ಇದ್ವಿ. ಯಾಕಂತ ಹೇಳಿದ್ರೆ ಅಂದ್ರೆ ಅವರು ಕೂಡ ಹೋರಾಟದ ದಾರಿಯಿಂದಾನೇ ಬಂದಂತವ್ರು. ಯಾಕಂದ್ರೆ ಅವರು ಈಸಿಯಾಗಿ ಬಂದಂತವ್ರಲ್ಲ, ಹೋರಾಟಗಳನ್ನ ಮಾಡಿದಂತವ್ರು, ಇಂಥ ಹೋರಾಟಗಳನ್ನು ಗೆದ್ದಂತವ್ರು, ಹೋರಾಟದಲ್ಲಿ ಯಶಸ್ವಿ ಆದಂತವ್ರೇ ಮಾನ್ಯ ಶಾಸಕರು. ಅಂತವ್ರು ಇವತ್ತು ನಮ್ಮನ್ನು ಕೇವಲಾಗಿ ಕಾಣ್ತಾರಾದ್ರೆ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದಾರೆ ಅಂತೇಳಿ ಈ ಮೂಲಕ ನಾನು ಹೇಳಬಯಸ್ತೇನೆ. ಯಾಕಂತ ಹೇಳಿದ್ರೆ ಅಂದ್ರೆ ಇವತ್ತಿನ ದಿನ ಯಾವುದೇ ಹೋರಾಟ ಮಾಡಬಾರದು ಅಂತೇಳಿ ಅವ್ರ ತಲೆಯಲ್ಲಿ ಬಂದಿದ್ರೆ ಅದು ತಪ್ಪು. ಅದಕ್ಕೆ ಯಾರೇ ಕೂಡ ನಮ್ಮ ಜೊತೆಗೆ 1 ರೂಪಾಯಿ ಕೂಡ ನಮಗೆ ಹಣಕಾಸಿನ ರೂಪದಲ್ಲಿ ಎಲ್ಲೂ ಕೂಡ ನಮಗೆ ಹಣ ಸೇರಿಲ್ಲ. ಯಾಕಂತ ಹೇಳಿದ್ರೆ ಅಂದ್ರೆ ನಮ್ಮ ರಾಜ್ಯದ ಪೊಲೀಸ್ ಇಲಾಖೆ ಆಗಿರ್ಬೋದು, ಇಂಟೆಲಿಜೆನ್ಸಿ ಆಗಿರ್ಬೋದು ಬಹಳ ಶಾರ್ಪ್ ಇದೆ, ಇದ್ರ ನೋ ಡೌಟ್ಸ್. ಯಾಕಂತ ಹೇಳಿದ್ರೆ ಅಂದ್ರೆ ಹಂಗೇನಾದ್ರು ನಾವು ಇದ್ದಿದ್ದೇ ಆಗಿದ್ರೆ ಅವ್ರು ಇವತ್ತೇ ಆ ವಿಷಯವನ್ನು ಗಂಭೀರವಾಗಿ ಪರಿಗಣಿಸ್ಲಿ, ಆ ವಿಷಯವನ್ನು ತೆಗೆದು ಮಾನ್ಯ ಶಾಸಕರಿಗೆ ತಲುಪಿಸ್ಲಿ ಅಂತೇಳಿ ನಾನು ಇಂಟೆಲಿಜೆನ್ಸಿಗೆ ಮತ್ತು ಪೊಲೀಸ್ ಇಲಾಖೆಗೆ ಈ ಮೂಲಕ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಅಂದ್ರೆ ಇವರ ತಿಕ್ಕಾಟದಲ್ಲಿ ಪಿ ತಿಕ್ಕಾಟದಲ್ಲಿ ಅಂದ್ರೆ ಪಾಟೀಲ್ ತಿಕ್ಕಾಟದಲ್ಲಿ ನಮ್ಮನ್ನು ಮೂಲೆಗುಂಪು ಮಾಡುವಂತ ಕೆಲಸ ಆಗ್ಬಾರ್ದು. ಇವತ್ತು ನಮ್ಮ ಬೇಡಿಕೆ ಅಷ್ಟೇ, ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕು ಅಂತೇಳಿ. ಇದನ್ನು ನೀವು ಮಾಡ್ಲೇಬೇಕು. ಯಾಕಂತ ಹೇಳಿದ್ರೆ 82 ದಿನದಿಂದ ಕೂತಿದ್ರೆ ಸುಲಭ ಅಲ್ಲ. ಇನ್ನೂ 100 ದಿನ ಹೋದ್ರು ಪರವಾಗಿಲ್ಲ, ಇನ್ನೂ 200 ದಿನ ಹೋದ್ರು ಪರವಾಗಿಲ್ಲ, ನಾವು ಇದೇ ಸ್ಥಳದ ಮೇಲೆ ಕೊಡ್ತೀವಿ. ನಾವು ಒಂದು ಸ್ಲೋಗನ್ ಕೂಡ ಕೊಟ್ಟಿವಿ, ಏನಪ್ಪಾ ಅಂದ್ರೆ ಪ್ರಾಣ ಬಿಟ್ಟೆವು ಆದ್ರೆ ವೈದ್ಯಕೀಯ ಕಾಲೇಜು, ಸರ್ಕಾರಿ ವೈದ್ಯಕೀಯ ಕಾಲೇಜು ಬಿಡೆವು ಅಂತೇಳಿ ನಮ್ಮ ಸ್ಲೋಗನ್ ಇದೆ. ಯಾರೇ ಬಂದ್ರು ಕೂಡ ಇವತ್ತು ನಾವು ಹೇಳ್ತಾ ಇದೀವಿ, ಮಾನ್ಯ ಸಚಿವರಾಗಿರುವಂತ ಶಿವಾಂ ಪಾಟೀಲ್ ಸಾಹೇಬ್ರೆ ಬಂದು ಇವತ್ತು ಎಬಸ್ಲಿ, ಹೌದಂತ ಹೇಳ್ತೀವಿ ನಿಮ್ನ. ಯಾಕಂದ್ರೆ ಅವ್ರಿಗೂ ನಾವು ಚಾಲೆಂಜ್ ಕೊಡ್ತಾ ಇದೀವಿ, ಮಾನ್ಯ ಸಚಿವರೇ ನಮ್ಮ ಹೋರಾಟಗಾರರನ್ನು ನೀವು ಎಬ್ಬಸ್ರಿ ನೋಡೋಣ, ಹೌದಂತ ಹೇಳ್ತೀವಿ. ಈಗಾಗಲೇ ಪ್ರಯತ್ನಗಳು ಮಾಡಿದ್ದಾರೆ, ಮಾನ್ಯ ಶಿವಾರಾಮ್ ಪಾಟೀಲ್ ಸಾಹೇಬರು ಪ್ರಯತ್ನ ಮಾಡಿದ್ದಾರೆ, MB ಪಾಟೀಲ್ ಸಾಹೇಬರು ಪ್ರಯತ್ನ ಮಾಡಿದ್ದಾರೆ, ಹಾಗೆ ಬಂದಂತ ಎಲ್ಲ ಶಾಸಕರು ಕೂಡ ಪ್ರಯತ್ನ ಮಾಡಿದ್ದಾರೆ ನಮ್ಮನ್ನು ಎಬ್ಬಿಸ್ಬೇಕಂತೇಳಿ. ಆದ್ರೆ ಯಾವುದೇ ಕಾರಣಕ್ಕೆ ಮಣದಿಲ್ಲ, ನಮ್ಮ ಹೋರಾಟ ಮುಂದುವರಿಸಿದ್ದೇವೆ, ಮುಂದುವರಿಯುತ್ತೆ. ಯಾವುದೇ ಕಡೆಗೆ ಇವ್ರು ಹೇಳುವಂತ ಮಾತಿಗೆ ನಾವು ಹಾಸ್ಯಾಸ್ಪದವಾಗಿ ನಾವು ತಿಳ್ಕೊಳ್ತಾ ಇದ್ದೀವಿ. ಅಂದ್ರೆ ಶಿವಾನಂದ್ ಪಾಟೀಲ್ ಮತ್ತು ಬಸವನಗೌಡರ ತಿಕ್ಕಾಟದಲ್ಲಿ ನಿಮ್ಮನ್ನ ಪೇಮೆಂಟ್ ಗಿರಾಕಿ ಅಂದಿದ್ದಾರೆ ಅಂತೀರಿ ನೀವು? 100% ನೋ ಡೌಟ್ಸ್. ಯಾಕಂತಾರೆ ಇವರ ತಿಕ್ಕಾಟ, ಇದು ರಾಜಕೀಯ ತಿಕ್ಕಾಟ ಇರ್ಬೋದು, ಒಳ ಜಗಳಗಳು ಇರ್ಬೋದು, ಅಥವಾ ವೈಯಕ್ತಿಕ ಜಗಳಗಳು. ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ ಬಸವನಗೌಡರು, ಶಿವಾನಂದ್ ಪಾಟೀಲ್ ಆರೋಗ್ಯ ಸಚಿವರಿದ್ದಾಗ ಇದನ್ನ ಯಾಕೆ ಮಾಡ್ಲಿಲ್ಲ ಅಂತಕ್ಕಂಥದ್ದು, ಇದಕ್ಕೆ ನೀವು ಹೇಳ್ತೀರಿ?
ಶಿವರಾಮ್ ಪಾಟೀಲ್ ಸಾಹೇಬ್ರು ಏನೆಲ್ಲ ಕೆಲಸ ಮಾಡಬೇಕು ಆ ಟೈಮಲ್ಲಿ ಮಾಡಿದ್ದಾರೆ ಅಂತೇಳಿ ಈಗಲೂ ಕೂಡ ಜಗತ್ ಜಾಹೀರಿದೆ, ಎಲ್ರಿಗೂ ಗೊತ್ತಿದೆ. ಆ ಟೈಮಲ್ಲಿ ಅವ್ರ ಬೇಡಿಕೆ ಕೂಡ ಇಟ್ಟಿದ್ರು, ಇಲ್ಲ ಅಂತಲ್ಲ, ಅವಾಗ್ಲೇ ಆಗಿದೆ. ಇವರು ಶಿವರಾಮ್ ಪಾಟೀಲ್ ಸಾಹೇಬ್ರು ಸಚಿವರಾಗೋದಕ್ಕಿಂತ ಮುಂಚಿತವಾಗಿಯೇ ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕಂತೇಳಿ ಈ ಜಿಲ್ಲೆಯ ಬೇಡಿಕೆ ಇದೆ. ಅದು ಈಗಾಗಲೇ ಎಲ್ಲರ ಗಮನಕ್ಕೂ ಇದೆ. ಅವರು ಬಸವನಗೌಡರು ಕೂಡ ಇದನ್ನ ಹೋರಾಟ ಮಾಡಿದ್ದಾರೆ ಅಂತ ಹೇಳ್ತಾರೆ. ಖಂಡಿತವಾಗಿ, ಯಾಕಂತ ಹೇಳಿದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮಾನ್ಯ ಶಾಸಕರು ಇವರು ಕೂಡ ಆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕಂತೇಳಿ ಇವ್ರದ್ದು ಕೂಡ ಬೇಡಿಕೆ ಇದೆ. ಅದಕ್ಕೆ ಅವರು ನಮ್ಮನ್ನು ಬೆಂಬಲವಾಗಿ ನಿಲ್ಲಿ, ಇದರಲ್ಲಿ ಯಾವುದೇ ಏನೇನೋ ಹುಚ್ಚುಚ್ಚಾರ ವಿಚಾರಗಳನ್ನು ಹೇಳೋದು ಬೇಡ. ದಯವಿಟ್ಟು ನಾವು ವಿನಂತಿಸ್ಕೊಳ್ತಾ ಇದೀವಿ, ತಾವು ಹೋರಾಟಗಾರರ ಮನಸ್ಸುಗಳನ್ನು ಕಲಕುವಂತ ಕೆಲಸ ಮಾಡಬಹುದು, ನೋವು ಉಂಟು ಮಾಡುವಂತ ಕೆಲಸ ಮಾಡಬಾರ್ದು ಅಂತೇಳಿ ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದೀವಿ. ಇದಿಷ್ಟು ಸುರೇಶ್ ಬಿಜಾಪುರ ಹೋರಾಟವನ್ನ ಗಾರರು ಕೂಡ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನೋರ್ವ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಅನಿಲ್ ಹೊಸಮನಿ ಸರ್ ಇದ್ದಾರೆ ಮತ್ತು ಹೋರಾಟಗಾರರ ಮುಂಚೂಣಿಯಲ್ಲಿ ಎಲ್ಲದಕ್ಕೂ ಈ ಹೋರಾಟಗಾರರ ಬೆಂಬಲವಾಗಿ ನಿಂತುಕೊಂಡು ಹಗಲು ರಾತ್ರಿ ಶ್ರಮ ವಹಿಸ್ತಿದ್ದೀರಿ ಸರ್. ತಮಗೆ ಎಷ್ಟು ಪೇಮೆಂಟ್ ಆಗಿದೆ? ನಮಗ ಬಾಳ ಕೋಟಿಗಟ್ಲೆ ಸುಮಾರು 200 ಕೋಟಿ ರೂಪಾಯಿ ಕೊಟ್ಟಂಗ ಕಾಣ್ತೈತಿ. ಯಾರ್ಯಾರಿಗೆ ಎಸ್ಟೇಟ್ ಪಾಲ್ ಅನ್ನೋದು ಹಂಚ್ಕೋಕತ್ತೀವಿ, ನಾವು ಹಂಚ್ಕೋತೀವಿ. ಇವತ್ತ ನಾಳೆ ಯಾವಾಗ ಹಂಚ್ಕೋತಾ ಇದೀರಿ? ಹಂಚ್ಕೋತೀವಿ ಎಲ್ಲಾರು ಕೂಡಿ. ಏನ್ ನಗರ ಶಾಸಕ ಯತ್ನಾಳ ಪಾಟೀಲ್ ಅದಾರ, ಅವ್ರಿಗೆ ತಲೆ ಕೆಟ್ಟೈತಿ. ತಲೆ ಕೆಟ್ಟ ಹುಚ್ಚುಚ್ಚಾರ ಯಾರಿಗೆ ಬೇಕಾದವ್ರು ಏನೇನು ಬೇಕೋತೆಲ್ಲ ಇವತ್ತ ಅವ್ರ ಸ್ಥಾನ ಅವ್ರ ಪಕ್ಷದಾಗೆ ಇಲ್ಲ. ಅವ್ರ ಪಾರ್ಟಿದಿಂದ ಇಂಥದಕ್ಕಾಗಿ ಪಾರ್ಟಿದಿಂದ ಹೊರಗೆ ಹಾಕ್ಯಾರ. ಅವ್ರೇನ್ ನಮಗ ಪೇಮೆಂಟ್ ಗಿರಾಕಿ ಅಂತಾರಲ್ಲ, ಅವ್ರ ಬಹುಶಃ ಅವ್ರಿಗೆ ಅನುಭವ ಇರ್ಬೇಕದು. ಯಾಕಂದ್ರೆ ಒಬ್ಬ ಮನುಷ್ಯ ಏನೇ ಯಾರ ಮ್ಯಾಗ ಆರೋಪ ಮಾಡ್ಬೇಕಾದ್ರ ಅವ ಅದನ್ನ ಮಾಡಿರ್ತಾನ. ಅಂದ್ರೆ ನಾ ಮಾಡಿದ್ದೆ ಎಲ್ಲರೂ ಮಾಡ್ತಾರ, ತಾವ ತಿಳ್ಕೊಂಡಿರ್ತಾನ. ಅವರಿಗೆ ಪೇಮೆಂಟ್ ಆಗಿದೆ ಅಂತ ಆಗಿರ್ಬೇಕು. ಅವ್ರ ಸದನದಾಗ ಸರ್ಕಾರಿ ಆಸ್ಪತ್ರೆ ಬೇಡಾರ, ಅದು ನಮಗೇನ್ ಇದಿಲ್ಲ, ಅದ್ ನಾವು ಸ್ವಾಗತ ಮಾಡಿವಿ ಅದನ್ನ. ಅವ್ರು PPP ಮಾಡೋದಕ್ಕೆ ನಾವು ವಿರೋಧ ಒಂದು. ಆಮೇಲೆ ನಾವು ನಮ್ಮ ಸ್ವಾರ್ಥಕ್ಕಾಗಿ ಅಥವಾ ಯಾರೋ ಇಲ್ಲಿರುವಂತ ಹೋರಾಟಗಾರರು ಯಾರೋ ಒಬ್ಬರ ಕುಮ್ಮಕ್ಕಿನಿಂದ ಅಥವಾ ಅವ್ರು ರೊಕ್ಕ ಕೊಟ್ಟಿರ್ತೇವೆ ನಾವ್ ಯಾರು ಇಲ್ಲಿ ಕುಂತಿಲ್ಲ. ಎಲ್ಲಾ ದಿವಸ ನಮ್ ಖರ್ಚನಾಗ ಬಂದಿಲ್ಲ, ಮನಿ ಮಠ ಹೆಂಡತಿ ಮಕ್ಕಳು ಎಲ್ಲ ಬಿಟ್ಟು ಇಲ್ಲಿ ಬಂದ್ ಕುಂಡ್ರಾಕತ್ತೀವಿ. ನಾವು ಯಾಕೆ ಕುಂಡ್ರಾಕತ್ತೀವಿ? ಬಿಜಾಪುರ ಜನತೆ ಹಿತಕ್ಕಾಗಿ ಕುಂಡ್ರಾಕತ್ತೀವಿ. ಅದನ್ನ ಶಾಸಕರು ಅರ್ಥ ಮಾಡ್ಕೋ. ಒಬ್ಬ ಜನಪ್ರತಿನಿಧಿಯಾಗಿ ಜವಾಬ್ದಾರಿಯುತವಾಗಿ ಮಾತಾಡ್ಬೇಕು. ಅವ್ರು ಇಷ್ಟೆಲ್ಲ ಪ್ರಬುದ್ಧ ರಾಜಕಾರಣಿ ಆಗಿ ನಾವು ಇಷ್ಟು MLA ಆಗ್ಯಾರ, ಸೆಂಟ್ರಲ್ದಾಗ ಮಂತ್ರಿ ಆಗ್ಯಾರ, ಎಲ್ಲ ಆಗ್ಯಾರ. ಆದ್ರೆ ಅವ್ರಿಗೆ ಪ್ರಬುದ್ಧತೆ ಅನ್ನೋದು ಬಂದಿಲ್ಲ. ಎಲ್ಲಿ ಏನ್ ಮಾತಾಡ್ಬೇಕು, ಏನ್ ಮಾತಾಡಬಾರ್ದು ಏನೋ ಗೊತ್ತಿಲ್ಲ ಅವ್ರಿಗೆ. ಇಂಥ ಶಾಸಕರು ಪಡೆದಂತ ಬಿಜಾಪುರ ನಗರ ಅತ್ಯಂತ ದುರ್ದೈವ ಅಂತ ನಾವು ತಿಳ್ಕೊತೀವಿ. ಇಂಥ ಶಾಸಕರನ್ನ ಪಡೆದಿದ್ದು ನಾವು ದುರ್ದೈವ ಅನ್ನುವಂತಹ ಮಾತು ಹೋರಾಟಗಾರ ಮತ್ತು ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಅನಿಲ್ ಹೊಸಮನಿ ಅವರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇದು ಒಂದು ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಯಾಕಂತಂದ್ರೆ ಇದು ಬಹಳ ಜಿಲ್ಲೆಯಲ್ಲಿ ಒಂದು ಹೋರಾಟದ ಒಂದು ಕಿಚ್ಚನ್ನ ಹತ್ತಿರ್ತಕ್ಕಂಥದ್ದು. ಆದರೆ ಕೂಡ ಈ ಪೇಮೆಂಟ್ ಗಿರಾಕಿಗಳು ಅನ್ನುವಂತಹ ಒಂದು ದುರ್ದೈವದ ಸಂಗತಿ ಇಲ್ಲಿ ಬಂದಿರೋದು ಒಂದು ಕಡೆ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿ ಬಂದೊದಗಿದೆ ಅನ್ಬಹುದು. ನಮ್ಮ ಜೊತೆ ಭೋಗೇಶ್ ಅಂತಕ್ಕಂಥವ್ರು ಏನು ಆಮ್ ಆದ್ಮಿ ಪಕ್ಷದ ಅಧ್ಯಕ್ಷರಿದ್ದಾರೆ. ಭೋಗೇಶ್ ಅವರೇ, ತಾವು ಕೂಡ ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡಿದಿರಿ. ತಾವು ಎಷ್ಟು ಪೇಮೆಂಟ್ ತಗೊಂಡಿದ್ದೀರಿ? ನಾವು ಎಷ್ಟು ಪೇಮೆಂಟ್ ತಗೊಂಡಿದೀವಿ ಅನ್ನೋದು ಇವಾಗ ಯತ್ನಾಳ್ ಬಹಿರಂಗ ಪಡಿಸಬೇಕಾಗಿದೆ. ಯಾಕಂದ್ರೆ ಅವರು ಈ ಒಂದು ಹೇಳಿಕೆ ನಮ್ಮ ಹೋರಾಟಗಾರರಿಗೆ ತುಂಬಾ ನೋವನ್ನು ಉಂಟು ಮಾಡಿದೆ. ಇವತ್ತು ಯಾರ್ಯಾರು ಎಷ್ಟೇನು ಪೇಮೆಂಟ್ ತಗೊಂಡಿದ್ದಾರೆ ದಯವಿಟ್ಟು ಯತ್ನಾಳ್ ಅವರಿಗೆ ನಾನು ಒಂದು ಮನವಿ ಮಾಡ್ಕೊತಾ ಇದ್ದೀನಿ. ಯಾರ್ಯಾರು ಶಿವರಾಮ್ ಪಾಟೀಲ್ ಅವ್ರ ಹತ್ರ ಎಷ್ಟೆಷ್ಟು ಪೇಮೆಂಟ್ ತಗೊಂಡಿದ್ದಾರೆ ತಾವು ದಯವಿಟ್ಟು ಬಹಿರಂಗ ಪಡಿಸ್ಬೇಕು. ಒಂದು ಪ್ರೆಸ್ ಮೀಟ್ ಕರೀರಿ, ಹೆಸರನ್ನ ಎಲ್ಲ ಬಹಿರಂಗ ಪಡಿಸ್ರಿ. ಯಾರ್ಯಾರಿಗೆ ಎಷ್ಟೆಷ್ಟು ಅಕೌಂಟ್ಗೆ ಎಷ್ಟೆಷ್ಟು ಅಮೌಂಟ್ ಹೋಗಿದೆ ಬಹಿರಂಗ ಪಡಿಸಿ. ಇಲ್ಲಾಂದ್ರೆ ನಿಮ್ಮ ಹೇಳಿಕೆಗೆ ನೀವು ಬದ್ಧರಾಗಿಲ್ಲ ಅಂತ ನಾವು ಹೇಳ್ಬೇಕಾಗತ್ತೆ. ಸುಮ್ನೆ ಏನೋ ಬಾಯಿ ಇದೆ ಅಂತ ಹೇಳಿ ಬಾಯಿ ಬಂದಂಗೆ ಹೇಳೋದಿಲ್ಲ ಯತ್ನಾಳ್ ಅವರೇ. ಈ ಒಂದು ಹೇಳಿಕೆ ಇಡೀ ನಮ್ಮ ಹೋರಾಟಕ್ಕೆ ನೋವನ್ನು ತಂದಿದೆ. 82 ದಿನ ಆಯ್ತು ಇವತ್ತಿಗೆ. ನಿಮಗೆ ಏನಾದ್ರೂ ಸ್ವಲ್ಪ ಆದ್ರೂ ಕಿಂಚಿತ್ತಾದ್ರೂ ನಿಮಗೆ ಏನಾದ್ರೂ ಮಾನ ಮರ್ಯಾದೆ ಇದೆನಾ ನಿಮಗೆ? ಇಂಥ ಹೋರಾಟಗಾರರಿಗೆ ನೀವು ಒಂದು ಅವಮಾನ ಮಾಡ್ತಾ ಇದ್ದೀರಾ. ಶಿವರಾಮ್ ಪಾಟೀಲ್ ಗಿರಾಕಿ ಅಂತ ಹೇಳ್ತೇವೆ, ಪೇಮೆಂಟ್ ಗಿರಾಕಿಗಳು ನಾವೆಲ್ಲ ಸಮಯ ಪೇಮೆಂಟ್ ಗಿರಾಕಿಗಳು ನೀವಂತಾನೆ ಹೇಳ್ತೀನಿ. ಯಾಕಂದ್ರೆ ವಕಫ್ ವಿರುದ್ಧ ಹೋರಾಟ ಮಾಡುವಾಗ ನೀವು 10 ದಿವಸ ಹೋರಾಟ ಮಾಡಿದ್ರಿ. ನಿಮಗೆ ಯಾರು ಕೊಡ್ಸಿದ್ರು? ನಿಮಗೆ ಯಾರು ಪೇಮೆಂಟ್ ಕೊಟ್ಟು ಕೊಡ್ಸಿದ್ರು? ಇವಾಗ ನೀವು ಅದನ್ನ ಬಹಿರಂಗ ಪಡಿಸ್ಬೇಕು. ಪೇಮೆಂಟ್ ಗಿರಾಕಿಗಳು ನೀವು, ನಿಮ್ ಹಿಂದೆ ತಿರುಗಾಡುವಂತ ಅವರೆಲ್ಲ ಗಿರಾಕಿಗಳು, ಪೇಮೆಂಟ್ ಗಿರಾಕಿಗಳು. ವಕಫ್ ವಿರುದ್ಧ ನೀವು ಎಷ್ಟು ದುಡ್ಡು ತಗೊಂಡಿದ್ರಿ, ಯಾರ ಹತ್ರ ತಗೊಂಡ್ರಿ ಅದು ಮೊದಲು ಬಹಿರಂಗ ಪಡಿಸಿ. ಇಲ್ಲಾಂದ್ರೆ ನೀವು ಬಿಜಾಪುರದ ಅಲ್ಲ, ನೀವು ಏನು ಹುಲಿ ಅಂತ ಏನು ನೀವು ಅಡ್ಡಾಡ್ತಿರಲ್ಲ, ನೀವು ನಿಮ್ಮಿಂದ ಹುಲಿ ಅಲ್ಲ, ನೀವು ಬಿಜಾಪುರದ ಇಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಇದನ್ನ ನೇರವಾಗಿ ಪ್ರಶ್ನೆ ಮಾಡ್ತಾ ಇದೀನಿ. ಈ ಒಂದು ಪೇಮೆಂಟ್ ಗಿರಾಕಿಯನ್ನು ಮಾತ್ರ ನೀವು ವಾಪಸ್ ತಗೊಳ್ಳಬೇಕು. ಬಿಜಾಪುರ ಜನರಿಗೆ ಕ್ಷಮೆ ಯಾಚಿಸಬೇಕು, ಹೋರಾಟಗಾರರಿಗೆ ನೀವು ಕ್ಷಮೆ ಯಾಚಿಸಬೇಕು. ಇಲ್ಲಾಂದ್ರೆ ನಿಮ್ಮ ವಿರುದ್ಧ ಒಂದು
ಬೃಹತ್ವಾಗಿ ನಿಮ್ಮ ವಿರೋಧ ಮಾಡ್ತೀವಿ, ನೀವು ಎಲ್ಲಿ ಇರ್ತೀರಿ ಅಲ್ಲಿ ನಿಮಗೆ ಕಪ್ಪು ಬಟ್ಟೆ ತೋರಿಸಿ ನಿಮಗೆ ಪ್ರತಿಭಟನೆ ಮಾಡ್ತೀವಿ, ವಿರೋಧ ಮಾಡ್ತೀವಿ ಅಂತ ಈ ಮೂಲಕ ನಾನು ನಿಮಗೆ ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ. ಬಹಳ ಆಕ್ರೋಶಭರಿತವಾಗಿ ಭೋಗೇಶ್ ಅವರು ಹೇಳಿರ್ತಕ್ಕಂಥದ್ದು. ಇನ್ನೋರ್ವ ಆಗಿರ್ತಕ್ಕಂಥ ಸರ್, ಇದು ಮುಂದಿನ ಏನು ಯಾವ ರೀತಿ ನಿಮ್ಮ ಹೋರಾಟ? ಏನು ನಾವು ಇವಾಗೆಲ್ಲ ಏನಪ್ಪಾ ಅಂತಂದ್ರೆ ಅವರು ಯಾವ ನಮ್ಮ ವಿಜಯಪುರ ವೈದ್ಯಕೀಯ ಹೋರಾಟ ಸಮಿತಿಯ ಸಂಘಟನೆ ವಿರೋಧವಾಗಿ ಇವತ್ತೇನದ ಒಬ್ಬ ಅಜ್ಞಾನಿ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಏನಪ್ಪಾ ಅಂತಂದ್ರೆ ನಮ್ಗೇನದ ದೋಷ ಮಾಡಿದಾನೆ. ಅವನೊಬ್ಬ ಏನದ ನಾಲಾಯಕ್ ಶಾಸಕವ. ಇಷ್ಟು ದಿವ್ಸ ಏನಪ್ಪಾ ಅಂತಂದ್ರೆ ಏನೇನೋ ಕೆಲಸ ಮಾಡಕ್ ಹೋಗಿ ಏನೇನೋ ಮಾಡ್ಕೊಂಡಿದ್ದರಿಂದ ಏನದ ಉಚ್ಚಾಟಿತಾಗ್ಯಾನ ಅವ್ರ ಪಕ್ಷದಲ್ಲಿ. ಇವತ್ತೇನಪ್ಪಾ ಅಂದ್ರೆ ಅವ್ನಿಗೆ ಏನೂ ಕೆಲಸ ಇಲ್ಲ. ಅದ್ರ ಸಲುವಾಗಿ ಏನಪ್ಪಾ ಅಂತಂದ್ರೆ ಅವ್ನ ಮನಬಲ್ಲಂಗ್ ಮಾತಾಡ್ಕೇರಿಂದ ಏನದ ಹೋರಾಟಗಾರಿಗೆ ಏನದ ಹಕ್ಕು ಚೂತ್ ಬರುವಂಗ ಏನದ ಅವ ಏನದ ಕಾರ್ಯ ಮಾಡ್ಲಿಕ್ಕತ್ತಾನ. ಇದನ್ನ ನಾವೇನಪ್ಪಾ ಅಂತಂದ್ರೆ ನಮ್ಮ ವೈದ್ಯಕೀಯ ಹೋರಾಟ ಸಮಿತಿಯರು ಉಗ್ರವಾಗಿ ಇದನ್ನ ಏನದ ಖಂಡಿಸ್ತೀವಿ. ಏನಾದ್ರೂ ನಿಜವಾಗಿ ನಾವೇನದ ಶಿವಾನಂದ ಪಾಟೀಲ್ ಅವ್ರ ಕಡೆಯಿಂದ ಏನಾದ್ರೂ ನಾವು ದುಡ್ಡು ತಗೊಂಡಿದ್ರೆ ನೀನ್ ನೇರವಾಗಿ ಏನದ ಸಾಬೀತ್ ಮಾಡಿ ತೋರಿಸ್ಬೇಕು ಬಸನಗೌಡ ಪಾಟೀಲ್ ಯತ್ನಾಳ್. ಇರದೇ ಹೋದಲ್ಲಿ ಏನಪ್ಪಾ ಅಂತಂದ್ರೆ ನೀವು ಅಯೋಗ್ಯ ಅಂತೇಳಿ ನಮ್ಮ ವಿಜಯಪುರ ಜಿಲ್ಲೆ ಹೋರಾಟ ಸಮಿತಿಯವ್ರು ಏನದ ನಾವು ಇದನ್ನ ಏನಪ್ಪಾ ಅಂತಂದ್ರ ತಿಳ್ಕೊತೀವಿ. ಇದಿಷ್ಟು ಇಲ್ಲಿಯ ಹೋರಾಟಗಾರರ ಒಂದು ಮನಸ್ಸಿಗೆ ನೋವಾಗಿರ್ತಕ್ಕಂಥದ್ದು. ಮಾನ್ಯ ಶಾಸಕರಾಗಿರ್ತಕ್ಕಂಥ ಮತ್ತು ಹಿರಿಯ ಮುತ್ಸದಿ ರಾಜಕಾರಣಿ ಆಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಅವರಿಗೆ ಬಹಳ ನೋವಿನಿಂದ ಪೇಮೆಂಟ್ ಗಿರಾಕಿ ಅಂದಿದ್ದಕ್ಕೆ ಈ ನೋವಿನಿಂದ ತಮ್ಮ ನೋವನ್ನ ತೋಡಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೋರಾಟದ ಮೇಲೆ ಇಂತಹ ಒಂದು ಆರೋಪ ಮಾಡಬಾರದಾಗಿತ್ತು ಅನ್ನೋದು ಹಲವರ ಅಭಿಪ್ರಾಯವಾಗಿದೆ. ಒಟ್ಟಾರೆಯಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮುಂಬರುವ ದಿನಗಳಲ್ಲಿ ಕ್ಷಮೆ ಯಾಚಿಸದಿದ್ದರೆ ನ್ಯಾಯಾಲಯದಲ್ಲಿ ಅವರಿಗೆ ಮಾನನಷ್ಟ ಮೊಕದ್ದಮೆಯನ್ನ ನಾವು ಹೂಡ್ತೇವೆ ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಹೇಳಿರ್ತಕ್ಕಂಥದ್ದು. ಮುಂಬರುವ ದಿನಗಳಲ್ಲಿ ಕಾದು ನೋಡೋಣ. ಸಾಯಂಕಾಲ ಎಕ್ಸ್ಪ್ರೆಸ್, ವಿಜಯಪುರ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ.